ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶು ಆಚಾರ್ಯ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮನೇನ ಒಂಥರ ನೀಟಾಗಿ ಇಡಬೇಕು ಅಂದ್ಕೊಂಡಿದ್ದೀನಿ. ಪ್ರತಿದಿನವೂ ಇದೇ ಥರ ಆಗಿರುತ್ತೆ, ಆದರೆ ಅದಕ್ಕೆ ಅಂತ ನಾನು ಟೈಮ್ ಮಾಡಿಕೊಂಡು ಮನೇನ ನೀಟಾಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಧಾರಣವಾಗಿ ಮಕ್ಕಳಿರೋ ಮನೆಯಲ್ಲಿ ಅಂತೂ ಮನೇನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಅಂತ ನಾವು ಟೈಮನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಅವ್ರು ಮಲಗಿರೋ ಟೈಮು ಅಥವಾ ಅವ್ರು ಆಟ ಆಡ್ತಾ ಇರೋ ಟೈಮು ಅಥವಾ ಅವ್ರು ಯಾರತ್ತಾದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋ ಟೈಮು ನಮಗೆ ಸರಿಯಾಗಿರುತ್ತೆ. ಅದಕ್ಕೆ ಅಂದರೆ ನಾನು ಈ ಥರ ಮನೇನ ಏನು ಮಾಡ್ತೀನಿ, ಆ ಟೈಮಲ್ಲೇ ಕ್ಲೀನ್ ಮಾಡಿ ಇಟ್ಕೊತೀನಿ. ನೋಡಿ, ಈ ಥರ ನೀಟಾಗಿ ನನಗೆ ಬೇಕಾಗಿರೋ ವಸ್ತುಗಳು ಕೈಗೆ ಸಿಗೋ ಥರನೇ, ಅಂದರೆ ಮಕ್ಕಳಿರೋ ಮನೆಯಲ್ಲಿ ಔಷಧಿಗಳು, ಅವ್ರಿಗೆ ಹಚ್ಕೊಳ್ಳೋ ಅಂಥ ಕ್ರೀಮ್ಗಳು ಇದೆಲ್ಲ ನಮ್ಮ ಕೈಗೆ ಸಿಗೋ ಥರನೇ ಇರಬೇಕು. ಆ ಥರ ನಾನೇನು ಮಾಡ್ತೀನಿ, ಮೇಂಟೈನ್ ಮಾಡ್ತೀನಿ. ಆಮೇಲೆ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಚಿಕ್ಕ ಮಕ್ಕಳಿರೋದ್ರಿಂದ ಅವ್ರಿಗೆ ಕೈಗೆ ಸಿಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಷ್ಟೇ, ಮತ್ತೇನೂ ಇರಲ್ಲ ಜಾಸ್ತಿ. ಯಾಕಂದರೆ ಮಕ್ಕಳು ಮುಖ್ಯ. ಮಕ್ಕಳಿಗೋಸ್ಕರ ನಾವೇನು ಮಾಡ್ತೀವೋ ಅದೇ ಹೆಚ್ಚಿಗೆ ಇರುತ್ತೆ, ಮತ್ತೇನೂ ಇರಲ್ಲ. ಆಮೇಲೆ ನಾನೇನು ಮಾಡ್ತೀನಿ, ಮನೆಯನ್ನೆಲ್ಲ ಟೈಮ್ ಸಿಕ್ಕಾಗವಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಬಟ್ಟೆನೆಲ್ಲ ಜೋಡಿಸ್ಕೊಳ್ಳೋದು ಕೂಡ ಅಷ್ಟೇ. ಅವ್ರು ಮಲಗಿರೋ ಟೈಮ್ನಲ್ಲೇ ಅದು ಕತ್ಲೆ ಆಗಿದ್ದರೂ ಪರವಾಗಿಲ್ಲ, ಕರೆಂಟ್ ಹೋಗಿದ್ರೂ ಪರವಾಗಿಲ್ಲ, ಬಟ್ ನಾನು ಆ ಟೈಮ್ ಅಂತ ಇಟ್ಟಾವಾಗ ಆ ಟೈಮ್ನಲ್ಲಿ ಆ ಕೆಲಸನ ಮುಗಿಸ್ಕೋತೀನಿ. ಇಲ್ಲ ಅಂದರೆ ನನಗೇನಾಗುತ್ತೆ, ಎಲ್ಲ ಕೆಲಸ ಒಂದೇ ಸಲ ಆಗಿಬಿಟ್ರೆ ಸ್ವಲ್ಪ ಕಿರಿಕಿರಿ ಅನಿಸ್ಕೊಬಿಡುತ್ತೆ. ಇಲ್ಲಿ ನನ್ನ ಮಗನ ಬಟ್ಟೆಗಳನ್ನ ಇಡೋದಕ್ಕೆ ಅಂತಲೇ ನಾನು ಒಂದು ಕಂಪಾರ್ಟ್ಮೆಂಟ್ನ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಚಿಕ್ಕವನಲ್ವ, ಜಾಸ್ತಿ ಏನಿರಲ್ಲ, ಅಂದರೆ ಡೈಲಿ ಯೂಸ್ಗೆ ಬೇಕಾಗುವಂಥ ಬಟ್ಟೆಗಳನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇಲ್ಲಿ. ಈ ಥರ ನೀಟಾಗಿ ಶರ್ಟ್ ಒಂದು ಕಡೆ, ಒಂದು ಹಾಫ್ ಪ್ಯಾಂಟ್ ಒಂದು ಕಡೆ, ಈ ಥರ ಟವೆಲ್ಸು ಒಂದು ಕಡೆ, ಈ ಥರ ಮಾಡಿ ನಾನು ನೀಟಾಗಿ ಜೋಡಿಸಿ ಇಟ್ಕೊತೀನಿ. ಯಾಕಂದರೆ ನಾನು ಬಂದ ತಕ್ಷಣ ಕೈ ಹಾಕಿದ್ದಾವಾಗ ಅದು ನನಗೆ ಸಿಗಬೇಕು ಅಷ್ಟೇ. ಆಮೇಲೆ ನಾನೇನು ಮಾಡ್ತೀನಿ, ಮಗಳ ಬಟ್ಟೆನ ನಾನು ಈ ಥರ ಬುಟ್ಟೀಲಿ ಬೇರೆ ಬೇರೆ ಮಾಡಿ ಹಾಕಿಡ್ತೀನಿ. ಅಂದರೆ ಅವ್ನ ಟಾಪ್ಸ್ ಒಂದು ಕಡೆ, ಆಮೇಲೆ ಅವ್ರ ಪ್ಯಾಂಟ್ಸ್ ಒಂದು ಕಡೆ, ಆಮೇಲೆ ಡೈಲಿ ಯೂಸ್ ಬಟ್ಟೆಗಳು ಒಂಥರ ಒಂದು ಕಡೆ ಹಾಕ್ತೀನಿ. ಅದನ್ನು ನೀಟ್ ಮಾಡೋದು ಇನ್ನೊಂದು ದಿನ ಟೈಮ್ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆನ ಕೂಡ ನಾನೇನು ಮಾಡಿದ್ದೀನಿ, ನೀಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಫಸ್ಟು ಯಾವ ಥರ ಇತ್ತು ಅಂದರೆ ಈ ಥರ ಚಲಾಪಿಲಿಯಾಗಿತ್ತು. ಅದನ್ನೆಲ್ಲ ನಾನೇನು ಮಾಡ್ತೀನಿ, ನೀಟಾಗಿ ತೆಗೆದುಕೊಂಡು ಎಲ್ಲವನ್ನು ಕ್ಲೀನ್ ಮಾಡ್ತೀನಿ. ಅಂದರೆ ನಾನು ಈ ಥರ ಕಬೋರ್ಡನ್ನು ನಾನೇನು ಮಾಡ್ತೀನಿ, ಡೆಟಾಲಿಂದ ಒಂದು ಕಾಟನ್ ಕ್ಲಾತ್ಗೆ ಹಾಕಿ ಒರೆಸಿ ಇದು ಮಾಡ್ತೀನಿ. ಇಲ್ಲಾಂದರೆ ಅದು ಬೇಗ ಹಾಳಾಗಿಬಿಡತ್ತೆ. ಅದನ್ನು ನಾವು ಕೇರ್ ಮಾಡೋದು ತುಂಬಾ ಮುಖ್ಯ. ಈ ರೀತಿ ಅವ್ರ ಶರ್ಟ್ ಒಂದು ಕಡೆ, ಪ್ಯಾಂಟ್ಸ್ ಒಂದು ಕಡೆ, ಈ ಥರ ಮಾಡಿ ಇಟ್ಕೋತೀನಿ. ಆಮೇಲೆ ನಾನು ಬಟ್ಟೆಗಳನ್ನು ಫಸ್ಟ್ ನಾನು ತಂದಿಡೋದೇ ಈ ಥರ ಎಲ್ಲನೂ ತಂದು ಒತ್ತಾಸೆಯಾಗಿ ಹಾಕಿಟ್ಬಿಡ್ತೀನಿ. ಯಾಕಂದರೆ ನನಗೆ ಟೈಮ್ ಇದ್ದವಾಗ ಅದನ್ನು ನಾನು ಆಮೇಲೆ ಜೋಡಿಸ್ಕೊಳ್ಳೋಕ್ಕೆ ಆಗತ್ತೆ ಅಂತ. ನಾವೇನು ಹೆಣ್ಮಕ್ಳು ಏನಾಗುತ್ತೆ ಅಂದರೆ ಕೆಲಸ ಅಂದರೆ ಕಡಿಮೆನೇ ಆಗಲ್ಲ, ಕೆಲಸ ಪ್ರತಿದಿನವೂ ಇದ್ದೇ ಇರುತ್ತೆ. ಅದ್ರ ಮಧ್ಯೆ ನಾವೇನು ಮಾಡಬೇಕು, ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದು ನನ್ನ ಮಾರ್ನಿಂಗ್ ರುಟೀನ್ ಇವಾಗ ಶುರು ಆಗಿದೆ. ನಮ್ಮ ಮನೇಲಿ ಏನಾಗುತ್ತೆ ಅಂದರೆ ಒಬ್ಬರಿಗೆ ಚಟ್ನಿ, ಒಬ್ಬರಿಗೆ ಪಲ್ಯ, ಒಬ್ಬರಿಗೆ ಸಾಂಬಾರು, ಈ ಥರ ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದು ಥರ ಇದೆ. ಅದನ್ನೆಲ್ಲ ನಾನೇನು ಮಾಡ್ಕೋತೀನಿ, ಹೊಂದಾಣಿಕೆ ಮಾಡಿಕೊಂಡು ಜಾಸ್ತಿ ನನ್ನ ಮಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಅವಳಿಗೆ ಬೇಕಾಗಿರುವಂಥ ಪಲ್ಯನ ನಾನು ಫಸ್ಟ್ ರೆಡಿ ಮಾಡ್ಕೊತೀನಿ. ಆಮೇಲೆ ಅವಳಿಗೆ ಸ್ಕೂಲಿಗೆ ಬಿಟ್ಟ ನಂತರ ಆಮೇಲೆ ಉಳಿದವರಿಗೆ ಬೇರೆ ರೀತಿ ಏನು ಸಾಂಬಾರು ಬೇಕೋ, ಚಟ್ನಿ ಬೇಕೋ ಅದನ್ನು ಆಮೇಲೆ ರೆಡಿ ಮಾಡ್ಕೊತೀನಿ. ಯಾಕಂದರೆ ಬೆಳಿಗ್ಗೆ ಇರೋ ಟೈಮಲ್ಲಿ ಅವಳಿಗೆ ಸ್ವಲ್ಪ ರೆಡಿ ಮಾಡಿ ಕಳಿಸೋದು ನನಗೆ ಮುಖ್ಯ ಆಗಿರುತ್ತೆ. ಆಮೇಲೆ ಮನೆಯನ್ನೆಲ್ಲ ನೀಟ್ ಮಾಡ್ಕೋತಾ ಹೋಗ್ತೀನಿ. ಫಸ್ಟ್ ನಾನು ಅವಳಿಗೆ ತಿಂಡಿನ ರೆಡಿ ಮಾಡ್ತೀನಿ. ಇವಾಗ ನಾನು ಅವಳಿಗೆ ಆಲೂಗಡ್ಡೆ ಪಲ್ಯ ಅಂದರೆ ಜಾಸ್ತಿ ಇಷ್ಟ. ಅವಳು ಏನೇ ಸಾಂಬಾರು ಮಾಡಲಿ, ಚಟ್ನಿ ಮಾಡಲಿ, ಏನೇ ಮಾಡಲಿ ಅವಳಿಗೆ ಇಷ್ಟ ಆಗೋಲ್ಲ. ಇದೊಂದು ಆಲೂಗಡ್ಡೆ ಪಲ್ಯ ಇತ್ತು ಅಂದರೆ ಅವಳು ತುಂಬಾ ಖುಷಿಯಾಗಿ ತಿಂತಾಳೆ. ಆಮೇಲೆ ನಾನೇನು ಮಾಡ್ತೀನಿ, ರೆಡಿ ಆಗಿಬಿಟ್ಟು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದುಬಿಡ್ತೀನಿ. ಮತ್ತು ಮನೇಲಿ ಬೆಳಿಗ್ಗೆ ಅಂತ ಅಷ್ಟೇನು ಕೆಲಸ ಇರಲ್ಲ. ಅವಳಿಗೆ ರೆಡಿ ಮಾಡೋದು, ಅವಳಿಗೆ ತಿಂಡಿ ಮಾಡೋದು, ಮನೆಯದೆಲ್ಲ ಸ್ವಲ್ಪ ಕೆಲಸ ಏನೋ ಇರುತ್ತೋ ಅದನ್ನು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಫ್ರೆಶ್ ಆಗಿ ರೆಡಿಯಾಗಿ ಅವಳನ್ನ ಸ್ಕೂಲಿಗೆ ಬಿಡೋದು, ಇಷ್ಟೇ ನನ್ನ ಕೆಲಸ ಇರುತ್ತೆ. ಆಮೇಲೆ ನಾವೇನು ಮಾಡಬೇಕು, ಎಲ್ಲವನ್ನು ಒಂದೇ ಸಲ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬಾರ್ದು ಕೆಲಸವನ್ನು. ಅದಕ್ಕೆ ಆದಂಥ ಟೈಮ್ ಟೇಬಲ್ನ ಹಾಕ್ಕೋಬೇಕು. ಬೆಳಗ್ಗೆ ಒಂದಿಷ್ಟು ಕೆಲಸ, ಕ್ಲೀನಿಂಗ್ ಕೆಲಸ ಇಟ್ಕೊಂಡ್ರೆ, ಮಧ್ಯಾಹ್ನದ ಹೊತ್ತಿಗೆ ಬಟ್ಟೆಗಳನ್ನು ಜೋಡಿಸೋ ಕೆಲಸ ಇಟ್ಕೊಂಡ್ರೆ, ನೈಟು ಏನು ಮಾಡಬೇಕು, ನಾಳೆಗೋಸ್ಕರ ಏನು ಪ್ರಿಪ್ರೇಷನ್ ಮಾಡಬೇಕು ಅದ್ರ ಬಗ್ಗೆ ನಾವು ಕೇರ್ ಮಾಡಬೇಕು. ಇಷ್ಟು ನಾವು ಮಕ್ಕಳಿರೋವಂಥ ಹೆಣ್ಮಕ್ಳು ಏನು ಮಾಡಬೇಕಾಗತ್ತೆ, ನಮ್ಮದೇ ಆದಂಥ ಒಂದು ಟೈಮ್ ಟೇಬಲನ್ನ ಹಾಕ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಇಲ್ಲಾಂದರೆ ಯಾವ ಕೆಲಸನೂ ಪೂರ್ತಿ ಆಗೋಕ್ಕೆ ಸಾಧ್ಯ ಇಲ್ಲ.
ನೀವು ಬರೀ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ನಿಮಗೆ ಹಲವು ವಿಷಯಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.